ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯದ ಕತೆ ಎಂಬುದಾಗಿ ಆರಂಭಿಸಿದಂತ ಈ ವಾಕ್ಯ ಧ್ಯಾನ ಆಗಸ್ಟ್ ತಿಂಗಳಿನ ಕೊನೆ ಭಾನುವಾರದಂದು ಈ ಜಯವನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ಪಾಪದ ಮೇಲೂ ಶಾಪದ ಮೇಲೂ ಶತ್ರುವಿನ ಸಕಲ ತಂತ್ರಗಳ ಮೇಲೂ ದೇವರು ಕೊಟ್ಟಂತ ಜಯಕ್ಕಾಗಿ ಆತನಿಗೆ ಸಕಲ ಮಹಿಮೆಯನ್ನು ಸಮರ್ಪಿಸುತ್ತಾ ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಂತೋಷವನ್ನು ಪಡುತ್ತಾ ಇವತ್ತಿನ ಚಿಂತೆಗೆ ನಾನು ನಿಮ್ಮ ಶ್ರದ್ಧೆಯನ್ನು ಆಹ್ವಾನಿಸುವವನಾಗಿದ್ದೇನೆ. ನಮ್ಮ ಜೀವಿತದಲ್ಲಿ ಸೋಲು ಯಾಥಾರ್ಥವಾದದ್ದು. ನಾವು ಅನೇಕ ಬಾರಿ ಸೋಲುಗಳನ್ನು ಅನುಭವಿಸಿದವರು. ಸೋಲು ನಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಬಾರಿ ಸೋತು ಹೋದಂತ ಒಂದು ಮುಖ್ಯ ವ್ಯಕ್ತಿ ಚರಿತ್ರೆಯಲ್ಲಿ ಇರೋದಾದರೆ ಆತನು ಅಬ್ರಹಾಂ ಲಿಂಕನ್ ಎಂಬುದಾಗಿ. ಅನೇಕ ಬಾರಿ ಸೋತು ಹೋದಂತ ವ್ಯಕ್ತಿ. ನಮ್ಮ ಜೀವಿತದಲ್ಲೂ ಎಷ್ಟೋ ಬಾರಿ ನಾವು ಗೆಲ್ಲಬೇಕು ಎಂಬುದಾಗಿ ಪ್ರಯತ್ನ ಮಾಡುವಾಗ ಸೋತು ಹೋದವರಾಗಿರ್ತೀವಿ. ಸಮುದಾಯವು ನಮ್ಮನ್ನು ಸೋತವರು ಎಂಬುದಾಗಿ ಆಣೆ ಅವರು ನಮ್ಮ ಮೇಲೆ ಹೆಸರನ್ನು ಇಟ್ಟು ಕರೆಯಲ್ಪಟ್ಟಿರುವವರಾಗಿರ್ತೀವಿ. ನಮ್ಮ ಸಮುದಾಯದ ಮುಖಾಂತರವಾಗಿ ನಾವೆಷ್ಟೋ ಸಾರಿ ಸೈಡ್ಗೆ ಹಾಕಲ್ಪಟ್ಟು ಸೋತು ಹೋದಂತ ಸಾಹಚರ್ಯದಲ್ಲಿ ಸನ್ನಿವೇಶದಲ್ಲಿ ಇವತ್ತು ನಾವು ಆಗಿರಬಹುದು. ಆದರೆ ನಿನ್ನ ಸೋಲನ್ನು ತೀರ್ಮಾನಿಸೋದಕ್ಕೆ ಅನೇಕರಿರಬಹುದು, ಆದರೆ ನಿನ್ನ ಜಯವನ್ನು ತೀರ್ಮಾನಿಸೋದು ಯೆಹೋವನಾದ ದೇವರು ಮಾತ್ರ. ನಿಮ್ಮ ಸೋಲುಗಳನ್ನು ಅನೇಕರು ನೋಡಿ ನಗಬಹುದು, ಅವರೆಲ್ಲರೂ ಅದರ ಕುರಿತಾಗಿ ಮಾತನಾಡಬಹುದು. ಆದರೆ ನಮ್ಮ ಜಯದಲ್ಲಿ ನಾವು ಸಂತೋಷ ಪಡುತ್ತಾ ಅನೇಕರು ನಿಶಬ್ದರಾಗಿ ನಮ್ಮ ಜೀವಿತವನ್ನು ಹೇಗೆ ಇದು ನಡೆಯಿತು ಎಂಬುದಾಗಿ ಕೇಳುವ ಆ ಸನ್ನಿವೇಶಕ್ಕೆ ಕರ್ಕೊಂಡು ಹೋಗೋದು ದೇವರು ಮಾತ್ರವೇ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಾನು ನೀವು ಸೋತು ಇವತ್ತುವರೆಗೂ ಜಯವಿಲ್ಲದೆ ಆ ರೀತಿಯ ಅನುಭವದಲ್ಲಿ ನೀವು ಹೋಗೋದಾದರೆ ನಿಮ್ಮನ್ನು ನೋಡಿ ದೇವರು ಪ್ರೋತ್ಸಾಹಿಸೋದು, ನೀವು ಕುಗ್ಗಬೇಡಿ, ಮನಸ್ಸು ಬಿಡಬೇಡಿ, ನಿಮಗೋಸ್ಕರವಾಗಿ ಜಯವನ್ನು ಕೊಡೋದಕ್ಕೆ ಯೆಹೋವನಾದ ದೇವರು ಸಿದ್ಧನಾಗಿದ್ದಾನೆ. ಆ ದೇವರ ಬಲದಲ್ಲಿ, ಆತನ ಶಕ್ತಿಯಲ್ಲಿ, ಆತನ ಪಕ್ಕದಲ್ಲಿರುವಂತ ಜಯವನ್ನು ದೇವರು ನಮಗೆ ಕೊಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಅದಕ್ಕೆ ಆಧಾರವಾಗಿ ನಾವು ಇವತ್ತು ಓದೋಣ ಕೀರ್ತನೆ 108 ಅದರ 13ನೇ ವಾಕ್ಯ. ಕೀರ್ತನೆ 108 ಅದರ 13ನೇ ವಾಕ್ಯ. ದೇವರು ಮಾತ್ರ ನಮ್ಮನ್ನು ಬಲಪಡಿಸುವನು, ಆತನು ನಮ್ಮ ಶತ್ರುಗಳನ್ನು ಸೋಲಿಸುವನು. ಆಮೇಲೆ ಅನೇಕ ಕೀರ್ತನೆಗಳಲ್ಲಿ ದೇವರು ಮಾಡುವಂತ ಯುದ್ಧ, ದೇವರನ್ನು ನಂಬಿ ಮುಂದಕ್ಕೆ ಹೋದಂತ ಜನರ ಜೀವಿತದಲ್ಲಿ ಬಂದಂತ ಜಯವು ಮತ್ತು ಹೇಗೆ ದೇವರು ಅವರನ್ನು ಜಯಶೀಲರಾಗಿ ಮಾರ್ಪಡಿಸಿದು, ಜಯ ಕಿರೀಟವನ್ನು ಧರಿಸಿ ಅವರಿಗೆ ಜಯದ ಧ್ವಜವನ್ನು ಹಿಡಿದು ಮುಂದಕ್ಕೆ ಹೋಗೋದಕ್ಕೆ ಹೇಗೆ ದೇವರು ಅವರನ್ನು ಸಾಧ್ಯಪಡಿಸಿದ್ರು ಎಂಬುದಾಗಿ ಅನೇಕ ಕೀರ್ತನೆಗಳಲ್ಲಿ ದಾಸರುಗಳು ಹಾಡಿರೋದನ್ನು ನಾವು ಓದಿದ್ದೇವೆ. ಅದನ್ನು ಹಾಡಿ ದೇವರಿಗೆ ಸ್ತೋತ್ರಗಳನ್ನು ಮಾಡಿದ್ದೇವೆ. ಜಯ ಧ್ವಜವನ್ನು ಹಿಡಿಯೋದಕ್ಕೆ ನಮ್ಮನ್ನು ಕರೆದಿರುವಂತ ದೇವರು, ಜಯದ ಚರಿತ್ರೆಯನ್ನು ಕಥೆಯನ್ನು ನಮ್ಮ ಜೀವಿತದಲ್ಲಿ ಬರೆಯುವಂತ ದೇವರು ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಸೋತು ಹೋದಂತ ನಿನ್ನ ಜೀವಿತದಲ್ಲಿ ಆತನ ಬಲವು ನಿನ್ನನ್ನು ಮುಟ್ಟಲಿದೆ. ಆತನು ನಿನ್ನನ್ನು ಬಲಶಾಲಿಯಾಗಿ, ನಿನ್ನನ್ನು ಶಕ್ತಿವಂತನಾಗಿ, ನಿನಗೆ ಬೇಕಾದಂತ ಪುಷ್ಟಿಯು ಆತ್ಮೀಕ ಆಹಾರವನ್ನು ಈ ಬೆಳಗಿನ ಸಮಯದಲ್ಲಿ ನಿನಗೆ ದಯಪಾಲಿಸೋದಕ್ಕೆ ಆತನು ನಿನ್ನನ್ನು ನೋಡಿ ಇವತ್ತು ಮಾತನಾಡುವವನಾಗಿದ್ದಾನೆ. ಆತನು ನಿನಗೆ ತನ್ನ ಶಕ್ತಿಯನ್ನು ದಯಪಾಲಿಸೋದಕ್ಕೆ ಬಂದಿದ್ದಾನೆ. ನಾವು ಈ ವಾಕ್ಯವನ್ನು ಇಂಗ್ಲಿಷಲ್ಲಿ ಓದೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ದೇವರಿಂದಲೇ ಎಲ್ಲ ಜಯವು ನಮಗೆ ಬರೋದು ಎಂಬುದಾಗಿ. ದೇವರಿಂದ ಮಾತ್ರವೇ ನಮ್ಮ ಶತ್ರುಗಳನ್ನು ನಾವು ಸೋಲಿಸೋಕಾಗೋದು ಎಂಬುದಾಗಿ. ದೇವರಿಂದ ಬರುವಂತ ಜಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮನುಷ್ಯರು ನಮ್ಮನ್ನು ಎಷ್ಟೇ ಪ್ರೋತ್ಸಾಹ ಪಡಿಸಿದರೇನು, ಮನುಷ್ಯರು ಎಷ್ಟೇ ಚಪ್ಪಾಳೆಯನ್ನು ತಟ್ಟು ನಮ್ಮ ಭುಜವನ್ನು ತಟ್ಟಿ ನೀನು ಗೆಲ್ಲುವೆ ಎಂಬುದಾಗಿ ಹೇಳಿದರೇನು, ಆದರೆ ಯಾವುದು ಸಾಧ್ಯವಾಗದೆ ಹೋಗಿದ್ದರೇನು, ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ದೇವರು ನಿನ್ನನ್ನು ಜಯಿಸುವೆ, ನೀನು ಜಯಾಳಿ ಆಗುವೆ, ಜಯ ಕಿರೀಟವನ್ನು ನೀನು ಹೊಂದಿಕೊಳ್ಳುವೆ, ಕಿರೀಟವನ್ನು ಧರಿಸಿ ನೀನು ಮುಂದಕ್ಕೆ ಹೋಗುವೆ, ಜಯ ಧ್ವಜ ಹಿಡಿದು ನೀನು ಜಯಶೈಲಿ
ಜಯಶೀಲನಾಗುವೆ ಎಂಬುದಾಗಿ ನಿನ್ನ ಹತ್ರ ಮಾತನಾಡಿದ್ದರೆ ನಿನ್ನನ್ನು ದೇವರು ಜಯಶೀಲನಾಗಿ, ಜಯಾಳಿಯಾಗಿ, ಜಯವೀರನಾಗಿ, ಜಯವೀರಾಂಗಣೆಯಾಗಿ ನಿನ್ನನ್ನು ಮಾರ್ಪಡಿಸಿ ಮುಂದಕ್ಕೆ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇನ್. ದೇವರಿಂದಲೇ ನಮಗೆ ಎಲ್ಲಾ ರೀತಿಯಾದಂತ ಜಯವು ಬರೋದು. ಜಯ ದೇವರ ಹತ್ರ ಮಾತ್ರವೇ ಇರೋದು. ಸತ್ಯದ ದಾರಿಯಲ್ಲಿ ಹೋಗುವವರಿಗೆ ಮಾತ್ರವೇ ಜಯ. ಸುಳ್ಳಿನ ಹಾದಿಯಲ್ಲಿ ಹೋಗುವವರಿಗೆ ಜಯವು ಇಲ್ಲ ಎಂಬುದು ನಿಶ್ಚಯ. ಜಯ ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಜಯ ಖಂಡಿತವಾದದ್ದು. ಜಯ ಬೇಕು ಎಂಬುದಾಗಿ ವಿಜೇತರಾಗಿ ನಾವು ಮುಂದಕ್ಕೆ ಹೋಗಬೇಕು. ನನ್ನ ಈ ಆತ್ಮಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ, ಕೆಲಸದ ವಿಷಯಗಳಲ್ಲಿ, ನನ್ನ ಎಜುಕೇಶನ್ ಅಲ್ಲಿ, ನಾನು ಹಾದು ಹೋಗುವಂತ ಎಲ್ಲಾ ಪರಿಸ್ಥಿತಿಯಲ್ಲಿ ನನಗೆ ಜಯ ಬೇಕು ಎಂಬುವವರು ದೇವರ ಬಲವನ್ನು ಇವತ್ತು ಹೊಂದಿಕೊಳ್ಳಿರಿ. ದೇವರಿಂದ, ತ್ರಿಯೇಕ ದೇವರಿಂದ, ಯೆಹೋವನಿಂದ, ಯೇಸು ಸ್ವಾಮಿಯಿಂದ, ಪರಿಶುದ್ಧಾತ್ಮನಿಂದ ಬರುವಂತ ಈ ಜಯವನ್ನು ಅನುಭವಿಸಿ ಎಂಬುದಾಗಿ ಹೇಳೋದಕ್ಕೆ ನಾನು ನಿಮ್ಮನ್ನು ಬೇಡಿಕೊಳ್ಳುವವನಾಗಿದ್ದೇನೆ. ನನ್ನ ಜೀವಿತದ ಜಯದ ಚರಿತ್ರೆ ದೇವರಿಂದ ಮಾತ್ರವೇ ಬರೆಯಲ್ಪಡಬೇಕು. ದೇವರು ಮಾತ್ರವೇ ನನ್ನ ಜೀವಿತದ ಚರಿತ್ರೆ, ಜಯದ ಕಥೆಯನ್ನು ಬರೆಯೋದಕ್ಕೆ ಸಾಧ್ಯವಾಗೋದು. ದೇವರು ತಾನೇ ನಿನ್ನ ಜೀವಿತದಲ್ಲಿ ಸೋಲನ್ನು ಫುಲ್ ಸ್ಟಾಪ್ ಇಟ್ಟು ಜಯದ ಹಾದಿಗೆ ನಿನ್ನನ್ನು ನಡೆಸೋದಕ್ಕೆ ಆತನು ಕಥೆಯನ್ನು ಬರೆಯುವವನಾಗಿದ್ದಾನೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಿನಗೆ ಜಯ ನಿಶ್ಚಯ. ಆಮೇನ್. ಜಯ ನಿನಗೆ ನಿಶ್ಚಯ. ಅದನ್ನು ನಂಬುವವರಿಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಆತ ನಮ್ಮನ್ನು ಬಲಪಡಿಸುವವನು. ನಮ್ಮ ವೈರಿಗಳನ್ನು, ನಮ್ಮ ಶತ್ರುಗಳನ್ನು, ನಮ್ಮನ್ನು ಹಿಂಸಿಸುವವರನ್ನು, ನಮ್ಮನ್ನು ಚಿಡಾಯಿಸುವವರನ್ನು, ನಾವು ಸೋತು ಹೋಗುವೆವು ಎಂಬುದಾಗಿ ಕಾದಿರುವವರ ಮಧ್ಯದಲ್ಲಿ ನಮ್ಮ ಶತ್ರುಗಳನ್ನು ನಾಶಪಡಿಸೋದು ಮಾತ್ರವಲ್ಲ, ನಮಗೆ ಜಯವನ್ನು ಕೊಡುವಂತ ದೇವರು ಆತನಾಗಿದ್ದ. ನಿನಗೆ ನಿನ್ನ ಶತ್ರು ಸೋತು ಹೋಗಬೇಕೆಂಬ ಆಸೆ ಇದೆಯೋ, ಇಲ್ಲದಿದ್ದರೆ ನಾನು ಜಯಿಸಬೇಕು ಎಂಬುದಾಗಿ ಆಸೆ ಇದೆಯೋ? ಮೊದಲನೇದಾಗಿ ನನಗೆ ನನ್ನ ಶತ್ರುಗಳಲ್ಲ, ನಾನು ಜಯಿಸಬೇಕು ಸ್ವಾಮಿ ಎಂಬ ಪ್ರಾರ್ಥನೆ ನನಗಿರಬೇಕು. ನನ್ನನ್ನು ನೋಡಿ ಹೀಯಾಳಿಸುವವರು, ರೇಗಿಸುವವರು, ಕೆಟ್ಟದಾಗಿ ಮಾತನಾಡುವವರು ನಾಶವಾಗಬೇಕೆಂಬುದಾಗಿ ಯೋಚನೆ ಮಾಡಬೇಡ. ನಾನು ದೇವರೇ ನಿನ್ನ ಕೃಪೆಯಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಪರಾಕ್ರಮದಿಂದ, ನಿನ್ನ ಬಲದಿಂದ ನಾನು ಜಯವನ್ನು ಹೊಂದಬೇಕು ಎಂಬ ಪ್ರಾರ್ಥನೆ ನಮಗಾಗಿರಲಿ. ಪ್ರಿಯರೇ, ನಾವು ಜಯವನ್ನು ಹೊಂದೋದಕ್ಕೆ ದೇವರ ಪಾದದಲ್ಲಿ ಕಾದಿರೋಣ. ಆತನ ಬಲ ನಮ್ಮನ್ನು ಮುಟ್ಟುವಾಗ, ಆತನ ಬಲದಿಂದ ನಾವು ತುಂಬಲ್ಪಡುವಾಗ, ಆತನ ಅಭಿಷೇಕದಿಂದ ನಾವು ತುಂಬಲ್ಪಡುವಾಗ ನಮಗೊಂದು ಅಭಿಷೇಕ ಇಳಿದು ಬರುತ್ತೆ. ಆ ಅಭಿಷೇಕದ ಶಕ್ತಿಯ ನಿಮಿತ್ತವಾಗಿ ನಾವು ಪರ್ವತಗಳನ್ನು ದಾಟಬಹುದು, ಮಲೆಗಳನ್ನು ಎತ್ತಬಹುದು, ನಮ್ಮ ಮುಂದೆ ಇರುವಂತಹ ಸಾಧ್ಯಗಳನ್ನು ಸಾಧ್ಯಪಡಿಸಬಹುದು, ಶತ್ರುವಿನ ತಂತ್ರಗಳನ್ನು ಮುರಿದು ಹಾಕಿ ನಾವು ಜಯಾಳಿಗಳಾಗಿ ಮುಂದಕ್ಕೆ ಹೋಗಬಹುದು. ಯಾಕೆಂದರೆ ದೇವರು ನನ್ನನ್ನು ಜಯಶೀಲನಾಗಿ ಮುಂದಕ್ಕೆ ಹೋಗೋದಕ್ಕೆ ಆಸೆ ಪಡುತ್ತಾನೆ. ಮೊದಲನೇದಾಗಿ ನನ್ನನ್ನು ಜಯದ ಹೊಂದಿಗೆ ನಡೆಸಿ ನಂತರ ನನ್ನ ಶತ್ರುಗಳನ್ನು ಸೋಲಿಸೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನನಗೆ ಶತ್ರುಗಳು ಸೋಲುತ್ತಾರೋ ಇಲ್ಲವೋ ಎಂಬುದಲ್ಲ ಮುಖ್ಯ, ನಾನು ಜಯಾಳಿ ಆಗೋದೇ ಮುಖ್ಯ. ನನ್ನನ್ನು ದೇವರು ಆತನ ಅಭಿಷೇಕದ ಜಯಶೀಲನಾಗಿ ನಡೆಸೋದು ನನಗೆ ಮುಖ್ಯ ಎಂಬುದಾಗಿ ಹೇಳುವವರಿಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಜಯಕ್ಕೆ ನನ್ನ ದೇವರೇ ದಾರಿ, ನನ್ನ ಜಯಕ್ಕೆ ನನ್ನ ದೇವರೇ ಮಾರ್ಗ, ನನ್ನ ಜಯಕ್ಕೆ ದೇವರು ಮಾತ್ರವೇ ಅಡಿಸ್ಥಾನ, ನನ್ನ ಜಯಕ್ಕೆ ದೇವರು ಮಾತ್ರವೇ ಅದನ್ನು ಆರಂಭಿಸಿರೋದು. ನನ್ನ ಜೀವಿತದಲ್ಲಿ ಬರುವಂತ ಜಯಕ್ಕೆ ಕೊನೆಯೂ ನನ್ನ ದೇವರು ಮಾತ್ರವೇ. ನನ್ನ ಜಯಕ್ಕೆ ಕಾರಣ ದೇವರು ಮಾತ್ರ ಎಂಬ ತೀರ್ಮಾನ, ನಂಬಿಕೆ ಇರುವವರಿಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ನಮಗೆ ಜಯವನ್ನು ಕೊಡಲಿ ಎಂಬ ಪ್ರಾರ್ಥನೆಯನ್ನು ನಾವು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ಅಬ್ರಹಾಂ ಲಿಂಕನ್ ಜೀವಿತದಲ್ಲಿ ಅನೇಕ ಬಾರಿ ಸೋತು ಹೋದರೇನೋ ಜಯಾಳಿಯಾಗಿ, ಜಯಶೀಲನಾಗಿ ಆತನು ನಿಲ್ಲಿಸಿದಂತ ದೇವರು ಆತನ ಜೀವಿತದ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಅಡಿಸ್ಥಾನದ ನಿಮಿತ್ತವಾಗಿ ಜಯವನ್ನು ನಮಗೆ ಕೊಡಿ. ನಮ್ಮ ಜೀವಿತದಲ್ಲಿ ಜಯವನ್ನು ಅನುಭವಿಸುವುದಕ್ಕೆ ಸಹಾಯ ಮಾಡಿ. ಜಯದ ಕಥೆಯನ್ನು ನಮ್ಮ ಜೀವಿತದಲ್ಲಿ ಬರೆಯೋದಕ್ಕೆ, ಚರಿತ್ರೆಯನ್ನು ಬರೆಯೋದಕ್ಕೆ ದೇವರು ನಮಗೂ ಸಾಧ್ಯ ಮಾಡಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೆ. ಈ ವಾಕ್ಯವನ್ನು ಕೇಳಿದ ಎಲ್ಲರನ್ನು ಆಶೀರ್ವದಿಸಿ ಕೃಪೆಯಿಂದ ತುಂಬಿಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸಕಲ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಇದೀವಿ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ನೀವು ಜಯಶೀಲರು, ಜಯಾಳಿಯಾಗಿ ಮುಂದಕ್ಕೆ ಹೋಗುವಿರಿ. ಜಯಧ್ವಜ ಹಿಡಿಯೋಣ ಎಂಬ ಹಾಡನ್ನು ಹಾಡುತ್ತಾ ಮುಂದಕ್ಕೆ ಹೋಗಿ ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.